ಕ್ಲಚ್ ಪ್ಲೇಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರೂ ಗೊತ್ತಿದೆ ಅಲ್ವಾ. ಸೊ ಯಾಕಂದರೆ ಸುಮಾರು ವಿಷಯಗಳಿಂದ ಕ್ಲಚ್ ಪ್ಲೇಟ್ಗಳು ಡ್ಯಾಮೇಜ್ ಆಗುತ್ತೆ. ಅದು ಬೈಕೇ ಇರ್ಬೋದು, ಇಲ್ಲ ಕಾರಲ್ಲೇ ಇರ್ಬೋದು. ನಾವು ಕರೆಕ್ಟಾಗಿ ಯೂಸೇಜ್ ಮಾಡಿಲ್ಲ, ಕರೆಕ್ಟಾಗಿ ಬ್ರೇಕ್ ಹಾಕಿಲ್ಲ, ಎಂಜಿನ್ ಆಯಿಲಲ್ಲಿ ಇಶ್ಯೂಸ್ ಇದೆ, ಆಮೇಲೆ ನಾವು ಕರೆಕ್ಟ್ ರ್ಯಾಶಾಗಿ ಓಡಿಸ್ತಿದ್ದೀರಾ, ಇದೆಲ್ಲವೂ ಕಾರಣ ಇರುತ್ತೆ. ಯಾವ್ಯಾವ ವಿಷಯ ಏನು ಯಾವುದು ಎಲ್ಲ ಹೇಳ್ತೀನಿ. ತಪ್ಪದೆ ರೆಡಿ ಶ್ರೀ ಕನ್ನಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಆಟೋ ಬ್ರೋ. ವೆಲ್ಕಮ್ ಬ್ಯಾಕ್. ಸೊ ನಾನು ಆಗಲೇ ಹೇಳಿದಾಗೇ ಕ್ಲಚ್ ಪ್ಲೇಟು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಕ್ಲಚ್ ಪ್ಲೇಟ್ ಕರೆಕ್ಟಾಗಿ ನೀವು ಯೂಸ್ ಮಾಡ್ಕೊಳ್ಳಿಲ್ಲ, ಇಲ್ಲ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಗಾಡಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಮೊದಲನೇದಾಗಿ ರೈಡಿಂಗ್ ದ ಕ್ಲಚ್. ಸುಮ್ಮನೆ ಕ್ಲಚ್ ಪ್ಲೇಟನ್ನು ನೀವು ಯೂಸ್ ಮಾಡೋದು ಅಂದರೆ ನೀವು ಸಿಗ್ನಲ್ ಇರ್ತೀರಾ, ಕ್ಲಚ್ ಪ್ಲೇಟಲ್ಲಿ ಪಾರ್ಷಿಯಲ್ ಕ್ಲಚ್ ಪ್ಲೇಟನ್ನು ಹಾಕ್ಕೊಂಡು ನೀವು ಆಕ್ಸಿಲೇಟರ್ ಕೊಟ್ಟಾಗಲೂ ಕೂಡ ತೊಂದರೆ ಆಗುತ್ತೆ. ನಿಮಗೆ ಅಗತ್ಯ ಇದ್ದಾಗ ಮಾತ್ರ ಕ್ಲಚ್ ಪ್ಯಾಡ್ ಮೇಲೆ ಕಾಲಿಡಿ, ಕಾರ್ಗೆ ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಎರಡನೇದಾಗಿ ಲಾಂಚಿಂಗ್ ಅ ಕಾರ್. ಅಂದರೆ ಕೆಲವರಿಗೆ ಹಠ ಇರುತ್ತೆ, ಅಂದರೆ ಒಂದು ರೇಸಿಂಗ್ ಆಡುವಂಥ ಒಂದು ಹ್ಯಾಬಿಟ್ ಇರುತ್ತೆ. ಸುಮ್ಮನೆ ವೀಲನ್ನು ಸ್ಪಿನ್ ಮಾಡೋದು, ಅಂದರೆ ಪಾರ್ಷಿಯಲ್ ಗೇರನ್ನು ಹಾಕಿಬಿಟ್ಟು RPM 4000 ಇಂದ 5000 ಕೊಟ್ಟು ಆಕ್ಸಿಲೇಟರ್ ಟೋಟಲ್ ಮಾಡೋದ್ರಿಂದ, ಇಲ್ಲ ಗಾಡಿನ ಸ್ಪೀಡಾಗಿ ಓಡಿಸೋದ್ರಿಂದ ತೊಂದರೆ ಕೂಡ ಆಗುತ್ತೆ. ಯಾಕಂತ ಹೇಳಿದರೆ ತುಂಬ ಎಂಜಿನ್ಗೆ ಪ್ರೆಷರ್ ಬೀಳುತ್ತೆ. ಇದರಿಂದ ಕೂಡ ನಿಮ್ಮ ಕ್ಲಚ್ ಸಿಸ್ಟಮ್ಗೆ ಡ್ಯಾಮೇಜ್ ಆಗೋಂಥ ಎಲ್ಲ ಸಾಧ್ಯತೆ ಇದೆ. ಕ್ಲಚ್ಚನ್ನು ಎಷ್ಟು ಪ್ರೆಷರ್ ಕೊಡಬೇಕು ಅಷ್ಟು ಪ್ರೆಷರ್ ಕೊಟ್ಟು ಕ್ಲಚ್ಚನ್ನು ಯೂಸೇಜ್ ಮಾಡಿ. ಫ್ಯೂಯಲ್ ಕಡಿಮೆ ಇದ್ದಾಗ ಕೆಲವರು ಗಾಡಿ ಓಡಿಸ್ತಾರೆ, ಆಮೇಲೆ ಹಾಕಿದ್ರೆ ಆಯಿತು ಪೆಟ್ರೋಲು ಡೀಸೆಲು ಅಂತ. ಅದನ್ನು ಅವಾಯ್ಡ್ ಮಾಡಿ. ನಿಮ್ಮ ಪೆಟ್ರೋಲು ಕಮ್ಮಿ ಇದೆ, ಇಲ್ಲ ಡೀಸೆಲ್ ಲೆವೆಲ್ ತುಂಬ ಕಮ್ಮಿ ಇದೆ ಅಂದಾಗ ಆದಷ್ಟು ಬೇಗ ಹೋಗಿ ರಿಫಿಲ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಜಾಸ್ತಿ ಪ್ರೆಷರ್ ಹಾಕೋದ್ರಿಂದ ಮೈಲೇಜ್ಗೂ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ನಿಮ್ಮ ಕ್ಲಚ್ ಪ್ಲೇಟು ಕೂಡ ಫ್ರಿಕ್ಷನ್ಸ್ ಮುಖಾಂತರದಿಂದ ಡ್ಯಾಮೇಜ್ ಆಗೋಂಥ ಎಲ್ಲ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಗೇರ್ ಶಿಫ್ಟಿಂಗನ್ನು ನೀವು ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಗೇರಿಗೆ ಡ್ಯಾಮೇಜ್ ಆಗೋಂಥ ಎಲ್ಲ ಚಾನ್ಸ್ ಇದೆ. ಕ್ಲಚ್ ಪ್ಲೇಟ್ನ ಲೈಫ್ ಸ್ಪ್ಯಾನ್ ಕೂಡ ಕಡಿಮೆ ಆಗುತ್ತೆ. ಕ್ಲಚ್ ಪ್ಯಾಡಲನ್ನು ಪ್ರೆಸ್ ಮಾಡಿ ನೀವು ಗೇರನ್ನು ಸ್ಲೋ ಆಗಿ ಹಾಕಿದ್ರೂ ಕೂಡ ಕ್ಲಚ್ ಪ್ಲೇಟ್ಗೆ ಡ್ಯಾಮೇಜ್ ಆಗೋಂಥ ಎಲ್ಲ ಚಾನ್ಸಸ್ ಇದೆ. ಆದಷ್ಟು ಕ್ಲಚ್ಚು ಮತ್ತು ಗೇರನ್ನು ಕರೆಕ್ಟ್ ಟೈಮಿಗೆ ಶಿಫ್ಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ಕ್ಲಚ್ ಪ್ಲೇಟ್ನ ಡ್ಯಾಮೇಜ್ ಆಗೋ ಎಲ್ಲ ಚಾನ್ಸನ್ನು ಅವಾಯ್ಡ್ ಮಾಡ್ಬೋದು. ಕೊನೆಯದಾಗಿ ಡ್ಯಾಮೇಜ್ ಆಗಿರೋಂಥ ಕ್ಲಚ್ಚನ್ನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಿದೆ ನಿಮ್ಮ ಗಾಡಿಯಲ್ಲಿ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆಗಿದೆ, ಅದನ್ನ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಬಟ್ ಆದರೂ ನೀವು ಚೇಂಜ್ ಮಾಡಿಲ್ಲ, ಅದನ್ನೇ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತ ಹೇಳಿದರೆ ಡ್ಯಾಮೇಜ್ ಆಗಿರೋ ಕ್ಲಚ್ಚನ್ನು ಇಟ್ಕೊಂಡು ನೀವು ಗಾಡಿ ಓಡಿಸಿದ್ರೆ ನಿಮ್ಮ ಕಾರಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಆದಷ್ಟು ಇಮ್ಮಿಡಿಯೇಟಾಗಿ ಸರ್ವಿಸ್ ಕೊಡಿ. ಸರ್ವಿಸ್ ಅಂತ ಹೇಳಿದ ತಕ್ಷಣವೇ ರೆಗ್ಯುಲರ್ ಆಗಿ ಸರ್ವಿಸನ್ನು ಮಾಡಿಸಿದಾಗಲೂ ಕೂಡ ಕ್ಲಚ್ನ ಯಾವ ಥರ ಕಂಡೀಷನ್ ಇದೆ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಬಿಕಾಸ್ ಏನಕ್ಕೆ ಕ್ಲಚ್ ತುಂಬಾ ಆಗುತ್ತೆ. ಯಾಕಂದರೆ ಒಂದು ಎಂಜಿನ್ ಆಯಿಲಲ್ಲಿ ಬರುವಂಥ ಪವರನ್ನು ಕರೆಕ್ಟಾಗಿ ಎಂಗೇಜ್ ಮತ್ತು ಡಿಸೆಂಗೇಜ್ ಮಾಡೋದು ಕ್ಲಚ್ಚಿಂದ. ಸೊ ಕ್ಲಚ್ ಪ್ರಾಪರ್ ಕಂಡೀಷನಲ್ಲಿದ್ದರೆ ನಿಮ್ಮ ಗಾಡಿ ಸೂಪರಾಗಿ ವರ್ಕೌಟ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಈ ಸಣ್ಣ ಡ್ರೈವಿಂಗ್ ಹ್ಯಾಬಿಟ್ಸ್ಗಳನ್ನು ಅವಾಯ್ಡ್ ಮಾಡಿದ್ರೆ ನಿಮ್ಮ ಗಾಡಿಯ ಕಂಡೀಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಹಲವಾರು ವಿಷಯ ನಾನು ಮತ್ತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ರೇಡಿಯೋ ಸಿಟಿ ಕನ್ನಡ. ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಆಟೋ ಪ್ರೋ.